ನಾನಿವತ್ತು ಲೈಫಲ್ಲಿ ಡೆತ್ ಅಂದರೆ ಸಾವಿಗೆ ಸಮೀಪ ಆಗಿರೋವಂಥ ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಒಂದು ವ್ಯೂ ತೋರಿಸೋಣ ಅಂತ. ನಿಮ್ಗೇನು ಕಾಣಿಸ್ತಾ ಇದೆ, ಮಂಡ್ಯ ಜಿಲ್ಲೆಗೆ ದೊಡ್ಡ ಕವಲೆ ಪಾಂಡವಪುರದ್ದು, ಹೇಗೆ ವಿಶ್ವೇಶ್ವರ ನಾಲೆ ಅಂತಾರೆ. ಇಲ್ಲಿಂದ ಸೇಮ್ ಇದೇ ಇದ್ರ ಮೇಲೆ ನಡ್ಕೊಂಡು ಆ ಕಡೆಗೆ ಹೋಗ್ತಾ ಇದ್ದೀನಿ. ಇನ್ ಕೇಸ್ ನನಗೆ ಏನಾದರೂ ಆಗ್ಬಿಟ್ರೆ, ನನ್ಗಿನ್ನು ಏನು ಆಗಿಲ್ಲ ಗುರು, ಈಜು ಬರಲ್ಲ ನನಗೆ. ಹೆಂಗ್ ಕಾಣಿಸ್ತೈತೆ? ಸೂಪರ್ ಸೂಪರ್ ಸೂಪರ್. ಒಂಥರ ಎಷ್ಟೇ ಕೋಟಿ ಕೊಟ್ರು ಈ ಥರ, ನೀವೆಷ್ಟೇ ರೆಸಾರ್ಟ್ ಬುಕ್ ಮಾಡ್ಕೊಂಡು ಹೋದ್ರೂ ಕೂಡ ಈ ಥರ ಎಕ್ಸ್ಪೀರಿಯನ್ಸು ನಿಮಗೆ ಸಿಗಲ್ಲ. ಹೆಂಗೈತೆ ಇದು, ನ್ಯಾಚುರಲ್ ಆಗಿ ಅತಿ ದೊಡ್ಡ ಕಾಲುವೆ ಮೇಲ್ಗಡೆಯಿಂದ ನೀರು ಬೀಳ್ತಾ ಇರೋವಂಥದ್ದು. ಸೂಪರಾಗಿದೆ ಅಂತ ಅಂದ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಮಾತ್ರ. ಈ ಥರ ಪ್ಲೇಸ್ಗೆ ಏನಾದರೂ ನೀವು ಬರಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ, ಜಾಸ್ತಿ ದೂರ ಇಲ್ಲ, ಪಾಂಡವಪುರದಿಂದ ಒಂದು 15 ಕಿಲೋಮೀಟ್ರು ಬರಬಹುದು. 15 ಆಗಲ್ಲ, 20 ಆಗುತ್ತಾ? 15 ಕಿಲೋಮೀಟ್ರ್ ನಿಯರ್ ಬರ್ಬೋದು ಇಲ್ಲಿಗೆ. ಈ ಜಾಗಕ್ಕೆ ಹುಲಿಕೆರೆ ಬುಗ್ಗ ಅಂತ ಹೇಳ್ತಾರೆ. ಆ ಜಾಗಕ್ಕೆ ಹೋಗೋ ರೋಡಲ್ಲಿ ನಿಮ್ಗೆ ಈ ಥರ ಸಿಗುತ್ತೆ. ಸೂಪರಾಗಿ ಎಂಜಾಯ್ ಮಾಡ್ಬೋದು. ಯಾವ ಜೋಗ್ ಫಾಲ್ಸ್ಗೂ ಕಡಿಮೆ ಇಲ್ಲ. ಮೇಲ್ಗಡೆ ಏನಾದರೂ ನೀವು ಈಜೋಡೆಗೆ ಬತ್ತು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋಗಿದ್ದ ಅಂತ ಹೇಳಿದ್ರೆ ಸ್ವರ್ಗ ಹಂಗಿದೆ. ಈ ಪ್ಲೇಸು ಲೊಕೇಟ್ ಆಗಿರೋದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿಂದ, ಪಾಂಡವಪುರದಿಂದ 12 ಕಿಲೋಮೀಟ್ರ್, ಕುರಟ್ಟಿ ಅನ್ನೋ ಗ್ರಾಮ. ಹುಲಿಕೆರೆ ಬುಗ್ಗ ಅಂತ ಯಾರ್ಯಾರು ಕೇಳಿದ್ದಾರೆ, ಹುಲಿಕೆರೆ ಟನಲ್ಲು ಯಾರು ಹೋಗ್ಬೇಕಾದ್ರೆ ರೋಡಲ್ಲಿ ಈ ಪ್ಲೇಸ್ ಸಿಗುತ್ತೆ. ಅಮೇಝಿಂಗ್ ಆಗಿದೆ. ಈ ಬೇಸಿಗೆಗೆ ಮಾಡಿಸಿದಂಥ ಒಳ್ಳೆ ಜೋಗ್ ಫಾಲ್ಸ್ ಥರನೇ ಇದೆ. ಯಾರಾದರೂ ಈ ಟೈಮಲ್ಲಿ ಪಿಕ್ನಿಕ್ ಅಥವಾ ಏನಾದರೂ ಈ ಥರ ವಾಟರ್ ಪ್ಲೇಸಸ್ಗೆ ಹೋಗಬೇಕು ಅಂತ ಹೇಳಿದ್ರೆ ಈ ಪ್ಲೇಸ್ನ ಫಸ್ಟು ಪ್ರಿಫರ್ ಮಾಡಿ. ಏನಕ್ಕೆ ಅಂದರೆ ಆ ಥರ ಅಮೇಝಿಂಗ್ ಆಗಿದೆ. ಯಾರು ಮೇಲ್ಗಡೆ ಹೋಗಿ ಟ್ರೈ ಮಾಡೋಕ್ಕೆಲ್ಲ ಹೋಗ್ಬಿಡಿ, ತುಂಬ ಡೇಂಜರಸ್ ಪ್ಲೇಸ್ ಅದು. ಸೊ ಕೆಳಗಡೆಯಿಂದ ನೋಡಿ. ಕಾರ್ ವಾಶ್ ಮಾಡಬೇಕಂದ್ರೆ ಬೇರೆ ಕಡೆ ಹೋಗಂಗೆ ಇಲ್ಲ, ಜಸ್ಟ್ ಇಲ್ಲಿ ಬಂದ್ಬಿಟ್ಟು ಕಾರ್ ಒಂದು ರೌಂಡ್ ಹಿಂದೆ ಮುಂದೆ ಮಾಡಿಸ್ಕೊಂಡ್ರೆ ಸಾಕು. ನನ್ನ ಗಾಡಿನೂ ಮಾಡಬೇಕು ಅಂತ ಆಸೆ ಅಲ್ವಾ, ಆದ್ರೆ ಆಗಲ್ಲ, ಬಟ್ಟೆ ಎಲ್ಲ ತ್ಯಾವಾಗ್ಬಿಡುತ್ತೆ. ಏನು ಸಖತ್ತಾಗೈತೆ ಅನ್ಕೋ. ಈ ಥರದ ಪ್ಲೇಸು ಯಾರಿಗೂ ಗೊತ್ತಿರಲಿಕ್ಕೆ ಚಾನ್ಸೇ ಇಲ್ಲ. ಅದು ಈ ಬೇಸಿಗೆಗೆ ಮಾತ್ರ ಸೂಪರು. ಸೂಪರ್ ಸೂಪರ್ ಸೂಪರ್. ಈ ಬೇಸಿಗೆಗೂ ಅದಕ್ಕೂ ಏನು ಸೂಪರ್ ಆಗೈತಲ್ವ ಇದು. ಲೈಫು ಅಂದರೆ ಇವ್ರದ್ದು, ಜೀವನ ಅಂದರೆ ಇವ್ರದ್ದು. IT ಕಂಪ್ನಿಲಿ ಲಕ್ಷ ಸಂಬಳ ತಗೊಂಡು ಮ್ಯಾನೇಜರ್ಗೆ, ಆಫೀಸರ್ಗೆ ಬಕೀಟ್ ಇಟ್ಕೊಂಡು ಬದುಕೋದಲ್ಲ ಜೀವನ ಅಂದರೆ. ಹಿಂಗೆ ಆರಾಮಾಗಿ ಪೀಸಾಗಿ ಸಖತ್ತಾಗಿರೋದು. ಅಜಯ್ ಅಂತ ಬ್ರೋ, ಅಜಯ್, ಮೈಸೂರು ಫಾರ್ ಎವರ್. ಗೊತ್ತಾಯ್ತಾ? ನೀವೆಲ್ಲ ಏನು ಸ್ಟೂಡೆಂಟ್ಸಾ? ಓದ್ತಾ ಇದ್ದೀರಾ ಸ್ಟೂಡೆಂಟ್ಸಾ? ಮೈಸೂರಲ್ಲಿ ಯಾವ ಕಾಲೇಜು ಬ್ರೋ? CPC ಪಾಲಿಟೆಕ್ನಿಕ್. ಎಲ್ಲ ನಮ್ಮವರೇ. ಹೆಲ್ಮೆಟ್ ತೆಗಿ, ಅದಕ್ಕೆ ಕಂಡು ಹಿಡಿತಾರೆ. ಯಾವ್ದು ಬ್ರೋ? ಬರಲ್ಲ ಬ್ರೋ ನನಗೆ. ನಿಮ್ಮ ಲೈಫೇ ಸೂಪರು. ಏನು ಬ್ರೋ ಬೇಸಿಗೆಲಿ ಹಿಂಗೆ ಈಜು ಹೊಡ್ಕೊಂಡು ಆರಾಮಾಗಿ ಇನ್ನೇನು ಬೇಕು? ಎಷ್ಟಡಿ ಆಳ ಆಯ್ತು ಇದು? ಹಾಂ, ಪಾಂಡವಪುರ ಕಾಲೇಜ್ ಬತ್ತಲ್ಲ, ಅದು ಅಷ್ಟೇ ಆಳ ಇದೆ ಇಲ್ಲಿನೂ. ಯಪ್ಪ, ನಾವು ಈ ಕಡೆಯಿಂದಾನೆ ಬಂದ ಪಾಂಡವಪುರ. ಅಲ್ಲಿಗೆ ಹೋಗ್ಬಿಟ್ಟು ಬಂದೆ ಇವಾಗ. ಬ್ರೋ ಏನು ಬ್ರೋ ನೀವೇ ಭಯ ಅಂತ ಇದ್ದೀರಾ? ನನಗೆ ಈಜು ಬೇರೆ ಬರಲ್ಲ. ಭಯನಾ? ಅಯ್ಯೋ, ಈ ಕಡೆ ಒಂದು 60 ಅಡಿ ಆಳ ಇರುವಂಥ ಕಾಲುವೆ, ಈ ಕಡೆ ಇದು. ನಾನು ಬೇರೆ ಹೆಲ್ಮೆಟ್ ಹಾಕೊಂಡು. ಬ್ಲಾಗರ್ ಜೀವನ, ಒಬ್ಬ ಯೂಟ್ಯೂಬರ್ ಜೀವನ ಭಾರಿ ಕಷ್ಟ. ಮುಂದೆ ಇನ್ನೂ ಕಷ್ಟ ಅನಿಸ್ತದ ಬ್ರೋ. ನಿಮ್ದು ಅಮ್ಮ ಅಟ್ಲೀಸ್ಟ್ ಟ್ಯೂಬ್ನಾರು ಇಸ್ಕೊಟ್ಬಿಡಿ ನನ್ನ ಸೇಫ್ಟಿಗೆ. ಎಷ್ಟೋ ಜನಕ್ಕೆ ಈ ಥರದ ಪ್ಲೇಸ್ಗಳೇ ಗೊತ್ತಿಲ್ಲ ಬ್ರೋ. ಇಲ್ಲೇನಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತೆ ಅಂತ ಹೇಳಿದ್ರೆ ಸಖತ್ತಾಗಿರುತ್ತೆ. ಇಂಪ್ರೂವ್ ಮಾಡಿಲ್ಲ. ಹೆಸರೇನಾದ್ರು ಇದೆಯಾ ಇದಕ್ಕೆ? ಹೆಸರೇನಿಲ್ಲ. ಮಹಾರಾಜರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ಕಟ್ಟಿಸಿದಂಥ KRS ಡ್ಯಾಮಿಂದ ಹರಿಯುವಂಥ
ಒಂದು ನಾಲೆ ವಿಶ್ವೇಶ್ವರಯ್ಯ ನಾಲೆ ಅಂತನಾ? ವಿಸಿ ನಾಲೆ ಅಂತ ಇದ್ರ ಹೆಸರು. ಇದಕ್ಕೆ ಸುಮಾರು ವರ್ಷಗಳಿಂದಲೂ ಇತಿಹಾಸ ಇದೆ. ಈ ನೀರು ಹೋಗ್ತಾ ಹೋಗ್ತಾ ಒಂದು ಬುಗಕ್ಕೆ ಸೇರ್ಪಡೆ ಆಯ್ತದೆ, ಹುಲಿಕೆರೆ ಬುಗ್ಗ. ಇದು ಸುಮಾರು ಹಳ್ಳಿಗಳಿಗೆ, ಎಷ್ಟೋ ಜನ ರೈತರಿಗೆ ತುಂಬಾ ಅನುಕೂಲಕರವಾಗಿರುವಂತ ನಾಲೆ ಇದು. ಇದರಲ್ಲಿ ತುಂಬಾ ಸಾವುಗಳು, ನೋವುಗಳು, ಸಂಕಟ, ಖುಷಿ ಎಲ್ಲಾ ತರದವ ಆಗ್ಬಿಟ್ಟವೆ ಇಲ್ಲಿ. ಹೌದಾ? ಅವೆಲ್ಲ ನೀವೇ ಕೇಳ್ತೀರ ಬಿಡಿ ಬ್ರೋ. ಇರ್ಲಿ ಅವೆಲ್ಲ ಬೇಕಾಯ್ತವೆ. ಜೀವನದಲ್ಲಿ ಭಯ ಅಂದ್ರೆ ಏನು ಅಂತ ಜನಕ್ಕೆ ಗೊತ್ತಾಗ್ಬೇಕು. ಈಗ ನನಗೆ ಗೊತ್ತಾಗ್ತೈತೆ ಭಯ ಅಂದ್ರೆ ಏನು ಅಂತ. ಬ್ರೋ ನಾವು ಈ ವಿಡಿಯೋ ಟೈಮಲ್ಲಿ ನಾವು ಪಕ್ಕದಲ್ಲಿ ಎಣೆ ಇದ್ರು ತಲೆ ಕೆಡಿಸ್ಕೊಳ್ಳೋದನ್ನ ಹೊಡೆದಿದ್ದೀವಿ. ಇಲ್ಲೆಲ್ಲ ಎಣೆ ಎಲ್ಲ ಇರುತ್ತಾ ಬ್ರೋ? ಇರ್ತಾವಲ್ಲ, ಬಂದೇ ಬರ್ತವೆ. ಸೇಮ್ ಏನೋ ತರನೇ ದಪ್ಪ ಆಣ್ಮರಿ ಕೇಳ್ಕೊಯ್ತಿತ್ತಾ, ಅದು ಬ್ಲಾಕ್ ಕಲರ್ ಅಲ್ವಾ ನೋಡಿಕೆ. ನಾನು ಏನ್ ಮಾಡ್ಬಿಟ್ಟು ನಿನ್ ಕೈ ಅಲ್ಲೇ ನೋಡ್ತಾ ಇದ್ದೀನಿ. ನಾನು ಏನ ಅಂತ ಇವ್ರಿಗೆ ಹೇಳ್ದೆ. ಇವ್ರು ಅವಾಗಲೇ ಮುಂದೆ ಪೂರ್ತಿ ಅದೋಯ್ತಾರ ನೋಡಿ. ಅಲ್ಲಿ ಹೋಗಿ ಇಲ್ಲ ಕಣ ಏನಾದ ಅದು ಆಣ್ಮರಿ ಅಂದ್ರು. ಆಮೇಲೆ ಹೋಗಿ ಅದೇ ಸಡನ್ ಆಗಿ ತಿರಿಕತ್ತಲ್ಲ, ಅವ್ರು ಪೂರ್ತಿ ದಪ್ಪ. ಅಯ್ಯಪ್ಪ, ನಾವು ಈ ಗಿಡದಿಂದ ಈ ನಾಳೆನ ತುಂಬಾ ದೇವ್ರ ತರ ಪೂಜಿಸ್ತೀವಿ. ಆ ದೇವ್ರ ತರ ಬ್ರೋ. ನೀವು ಮುಂಚೆನೇ ಹೇಳ್ಬೇಕು ತಾನೆ, ನಾನು ಶೂ ಬೇರೆ ಹಾಕೋ ಬಂದ್ಬಿಟ್ಟೆ. ಹೇಳಿದ್ದು ಪರವಾಗಿಲ್ಲ ನಡೀಲಿ ಬ್ರೋ. ನಾನು ಒಳ್ಳೆಯವನೇ ಬ್ರೋ, ಏನಾಗಲ್ಲ ನನಗೆ. ಇಲ್ಲಿ ಇಲ್ಲ ಐತಲ್ಲ ಇಲ್ಲಿ ಸುಳಿ, ಇದೆಲ್ಲ ಪೂರ್ತಿ ಸುಳಿನೇ. ಇಲ್ಲಿ ಅಮುಕ್ತಿದೆ ನಮ್ಮನೆ. ಹೌದಾ? ಇಲ್ಲಿ ಏನಾರ ಬಿದ್ರೆ ಮುಗೀತು, ಫುಲ್ ಅಮುಕ್ತದೆ. ನೀವು ಅರ್ಧ ಗಂಟೆ ಕರ್ಕೊಂಬಿಟ್ಟು ಸ್ಟೋರಿ ಹೇಳ್ತಾ ಇದ್ರಲ್ಲ ನನಗೆ. ಇನ್ನು ಇದು ನಿಮ್ಗೆ ಈಗ ಮುಂಚಿತ್ತು ಗೊತ್ತಿಲ್ಲ. ನನ್ನ ಲೈಫಲ್ಲಿ ಏನಾದರೂ ಒಂದು ದೊಡ್ಡ ರಿಸ್ಕ್ ತಗೊಂಡಿದ್ದೀನಿ ಇಲ್ಲಿ ತನಕ ಅಂದ್ರೆ ಇದೇನೆ. ನಮ್ಮಂತರಿಂದ ಇವೆಲ್ಲ ತುಟ್ಟಿ ಬಿಡಿದ ಈಜ್ ಬರ್ದಿರೋ ನಮ್ಮ ಮಕ್ಕಳೇ ಕಾಲಿಗೆ ಸ್ಟೀಚ್ ಕಲಿಸ್ತಿರೋ ನಾವು. ಅಯ್ಯಪ್ಪ, ನಿಮ್ಮ ಫ್ರೆಂಡ್ ನೋಡಿ ಏನು ಧೈರ್ಯ ಮಾಡ್ತಾನೆ, ಹೆಂಗೆ ಗೊತ್ತಾಗ ಗೊತ್ತಾಗಿ. ಅವ್ನಿಗೆ ಈಜು ಬರುತ್ತೆ ಬ್ರೋ. ನನಗಿನ್ನೂ ಮಕ್ಕಳು ಮರಿ ಇತ್ಯಾದಿ ಏನೂ ಆಗಿಲ್ಲ. ಆಹಾ, ಒಂಥರ ಜೋಗ್ ಫಾಲ್ಸ್ ಇದ್ದಂಗೆ, ಮಿನಿ ಜೋಗ್ ಫಾಲ್ಸು. ಬ್ರೋ ನಿಮ್ದು ಅಮ್ಮ ಅಲ್ಲಿಗೆ ಹೋಗ್ಬಿಡ್ತೀನಿ ರೀ. ಹಾಯ್ ಹಾಯ್ ಹಾಯ್. ಸೂಪರ್ ಪ್ಲೇಸ್ ಬ್ರೋ, ಸೂಪರ್ ಆಗೈತೆ. ಇದಪ್ಪ ಲೈಫ್ ಅಂದರೆ. ಯಾವುದಾದ್ರು KRS ಅಲ್ಲಿ ಇಲ್ಲೆಲ್ಲ ಹೋಗಿ ಸುಮ್ಕೆ ನಿಂತಿರೋ ನೀರಲ್ಲಿ ಆಟ ಆಡೋದಲ್ಲ. ನಮ್ಮ ಮಂಡ್ಯ ಜನ ಎಂತೆಂಥದ್ದೆಲ್ಲ ಕಂಡು ಬಿಟ್ಟವ್ರೆ ನೋಡಿ. ಕೆಳಿಕಲ್ಲ ಆ ಕಡೆಗೆ ಬಿಳಿ. ಬಿಳಿ ಬಿಳಿ. ಸೂಪರ್ ಸೂಪರ್. ಸಾಕು 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 ಸಾಕು. ಯಪ್ಪ, ಇದು ಲೈಫು ಏನು ಸೂಪರ್ ಆಗೈತೆ ಅಣ್ಣ. ನೀವು ಹೆಂಗಣ್ಣ ಕಲ್ತ್ರಿ ಈ ಜೋಡಕ್ಕೆ? ಬೇಡಪ್ಪ ಬೇಡ, ನಿಮ್ಮ ತಮ್ಮಯ್ಯ ಬೇಡ. ಯಪ್ಪ, ಜೀವ ಬಾಯಿಗೆ ಬಂದಂಗೆ. ಅದೇನೋ ಬೀಜ ಬಾಯಿಗೆ ಬರೋದು ಅಂದರೆ ಇದೇನೆ. ಹೆಂಗೈತೆ ನೋಡಿ ಕಾಲುವೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲದಿರೋ ಅಂಥ ಒಂದು ಮಿಸ್ಟ್ರಿಯಸ್ ಪ್ಲೇಸ್ ಅಂದ್ರೆ ಇದೇನೆ. ಅವನಿಗೇನಿಲ್ಲ, ಈಜು ಬರುತ್ತೆ, ಹೋದ್ರೈತಾನೆ. ಹೆಂಗೈತೆ ನೋಡಿ ಕಾಲುವೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲದಿರೋ ಅಂಥ ಒಂದು ಮಿಸ್ಟ್ರಿಯಸ್ ಪ್ಲೇಸ್ ಅಂದ್ರೆ ಇದೇನೆ. ಇದಪ್ಪ ಲೈಫ್ ಅಂದರೆ. ಯಾವುದಾದ್ರು KRS ಅಲ್ಲಿ ಇಲ್ಲೆಲ್ಲ ಹೋಗಿ ಸುಮ್ಕೆ ನಿಂತಿರೋ ನೀರಲ್ಲಿ ಆಟ ಆಡೋದಲ್ಲ. ನಮ್ಮ ಮಂಡ್ಯ ಜನ ಎಂತೆಂಥದ್ದೆಲ್ಲ ಕಂಡಿಡಿದ್ಬಿಟ್ಟವ್ರೆ ನೋಡಿ. ಕೆಣಿಕಲ್ಲ ಆ ಕಡೆಗೆ ಬಿಳಿ. ಬಿಳಿ ಬಿಳಿ. ಸೂಪರ್ ಸೂಪರ್. ಸಾಕು 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 ಸಾಕು. ಫೈನಲಿ ಬಂದ್ಬಿಟ್ಟೆ ಈ ಪ್ಲೇಸ್ಗೆ. ಒಂಥರ ಪ್ರಾಣ ಭಯ ಪಟ್ಕೊಂಡು ಬಂದಿದ್ದೀನಿ, ಆದರೂ ಒಂಥರ ಸೂಪರ್ ಆಗಿದೆ. ಸರಿ, ಎಲ್ಲ ಒಟ್ಟೊಟ್ಟಿಗೆ ಬೀಳಿ.
ಇದಲ್ವಾ ಪ್ಲೇಸ್ ಅಂದರೆ. ಬಿಳಿ ಬಿಳಿ ಯಾರ್ಗ ನೀರೇ ಬೀಳ್ತಾರೆ ಹುಡುಗರು. ಬಿಡು ಬಿಡು ಬ್ರದರ್ ಏನೋ ಕ್ವಾಟ್ಲೆ ಮಾಡ್ತಾ ಇದ್ದಾರೆ. ಹುಷಾರು ಬ್ರೋ, ಜಾರ್ ಬಿಡೋದು, ಜಾರ್ಗಿರ್ಬಿಡುತ್ತೆ. ಹುಷಾರು ಹುಷಾರು ಹುಷಾರು. ಫೈನಲಿ ರೀಚ್. ನಮ್ಮ ಮಂಡ್ಯ ಬಾಯ್ಸು ಟ್ಯೂಬ್ ಕೊಟ್ಕೊಂಡು ನನ್ನ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಬ್ರಿಡ್ಜ್ ಮೇಲೆ ನಡೆಸ್ಕೊಂಡು ಹೋಗಿ ನೋಡಿ ಎಷ್ಟು ಗ್ಯಾಪ್ ಇರೋದು, ಇಷ್ಟೇ ಗ್ಯಾಪ್ ಇರೋದು. ಈ ಗ್ಯಾಪ್ ಮೇಲೆ ನನ್ನ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಬಂದು ವಾಪಸ್ ಬಿಟ್ಟಿದ್ದಾರೆ. ಏನೂ ಆಗಲಿಲ್ಲ, ಬಟ್ ಹೆವಿ ರಿಸ್ಕು. ಬೀಜ ಬಾಯಿಗೆ ಬಂದಂಗೆ ಆಯ್ತದೆ. ಸೊ ತುಂಬ ಥ್ಯಾಂಕ್ ಯು. ಹೆಂಗಿದೆ ನೋಡಿ.